ಪ್ರೈಸ್ ದ ಲಾರ್ಡ್. ಕರ್ತನಾಮ ಮಾತ್ರ ಮಹಿಮೆ ಪಡಲಿ. ಈ ಲೋಕದಲ್ಲಿ ಯಾರು ಅಯ್ಯೋ ನಾನು ಪಾಪನೇ ಮಾಡಿಲ್ಲಪ್ಪ, ನಾನು ಪಾಪಿನೇ ಅಲ್ಲಪ್ಪ ಅಂದರೆ ಅವರೇ ಪ್ರಧಾನ ಪಾಪಿ. ಯಾಕಂದರೆ ಲೋಕದಲ್ಲಿ ದೇವ್ರ ವಾಕ್ಯಗಳು ಏನು ಹೇಳ್ತದೆ ಅಂದರೆ, ಎಲ್ಲರೂ ನಾನು ನೋಡಿದೆ ಯಾರೂ ಪರಿಶುದ್ಧರು ಇಲ್ಲ, ಎಲ್ಲ ಪಾಪ ಮಾಡಿದವ್ರೆ ಅಂತ ಹೇಳ್ತಾರೆ. ನಾವು ಅದರಿಂದ ಬಿಡುಗಡೆ ಆಗಬೇಕಂದ್ರೆ, ಆ ಪಾಪದಿಂದ ನಾವು ಯಾವ ರೀತಿ ಪಶ್ಚಾತ್ತಾಪ ಪಡಬೇಕಂತ ದೇವ್ರ ವಾರ್ತೆಗಳು ಹೇಳ್ತದೆ. ಆ ರೀತಿ ನಾವು ಇದ್ದಾಗ ಮಾತ್ರ ಆತನ ಬರುವಂಥ ರಾಜ್ಯದಲ್ಲಿ ಸೇರೋಕ್ಕಾಗುತ್ತೆ. ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 19. ಆದುದರಿಂದ ದೇವರು ನಿಮ್ಮ ಪಾಪಗಳನ್ನು ಅಳಿಸಿ ಬಿಡುವ ಹಾಗೆ ನೀವು ಪಶ್ಚಾತ್ತಾಪ ಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳಿರಿ. ಯಾವ್ಯಾವ ಪಾಪ ಇದೆ ನೋಡೋಣ. ಹೆಮ್ಮೆ, ನಾನು ಅನ್ನೋದು ಹೆಮ್ಮೆ. ದೇವ್ರು ಮಾಡೋಂಥ ಕಾರ್ಯಗಳನ್ನ ನಾವು ಹೆಮ್ಮೆ ಕೊಚ್ಕೊಳೋದು. ಹೆಮ್ಮೆ, ಲಸ್ಟ್, ಕಾಮ, ದೇವ್ರಿಗೆ ಇಷ್ಟ ಇಲ್ಲದಂಥ ಒಂದು ಕಾರ್ಯಗಳು. ಅಗ್ರೀಡ್, ಒಪ್ಪಿಕೊಂಡರು. ಬೇಡದಿರೋದೆಲ್ಲ ನಾವು ಒಪ್ಕೊಳ್ಳೋದು, ಬೇಡದಿರೋಕ್ಕೆಲ್ಲ ನಾವು ಕೈ ಹಾಕೋದು, ಇದೆಲ್ಲ ಬೇಡದಿರೋ ಸಾಹಸಗಳು ಮಾಡಬಾರ್ದು. ಕೋಪ, ನನಗೂ ಕೋಪ ಬರ್ತದೆ ಇಲ್ಲ ಅಂದಿಲ್ಲ, ಆದರೆ ನಾನು ದೇವ್ರನ್ನ ಎಸಪ್ಪ ನನಗೆ ಕೋಪನ ಕಂಟ್ರೋಲ್ ಮಾಡು ಅಂತ ಹೇಳ್ತೀನಿ. ಅದನ್ನು ಅಡಿಸ್ಕೊಳಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಅದೇ ರೀತಿ ನಾವು ಈ ಕೋಪನ ಬಿಡಬೇಕು. ಸೋಮಾರಿತನ, ಈ ಸೋಮಾರಿತನೆಯಿಂದ ಎಷ್ಟು ಮನೆಗಳು ಹಾಳಾಗಿದೆ ಈ ದಿನ. ಸೋಮಾರಿತನ, ಊಟಕ್ಕೆ ಇಲ್ಲದೆ, ಬಟ್ಟೆ ಬರೆ ಇಲ್ಲದೆ, ಸೋಮಾರಿ ಏನು ಮಾಡ್ತಾನೆ, ಎಲ್ಲಿ ಕದಿಯೋಣ, ಏನು ಮಾಡೋಣ, ಯಾರಿಗೆ ನಾವು ಟೊಪ್ಪಿ ಹಾಕೋಣ ಅಂತ ಹೇಳ್ಬಿಟ್ಟು ಮುಂಚಾಗ್ತಾ ಇರ್ತಾನೆ. ಅಸೂಯೆ, ಹೊಟ್ಟೆ ಕಿಚ್ಚು, ಮತ್ತೊಬ್ಬರು ನೋಡಿ ನಾವು ಹೊಟ್ಟೆ ಕಿಚ್ಚು ಪಡೋದು, ಅದು ದೇವ್ರಿಗೆ ಪ್ರಿಯಲ್ಲ ಅಂತ ದೇವ್ರ ವಾರ್ತೆಗಳು ಹೇಳ್ತದೆ. ಡಿಸ್ಆನೆಸ್ಟಿ, ಅಪ್ರಾಮಾಣಿಕತೆ, ವಂಚನೆ. ಒಂದು ಗಾದೆ ಒಂದು ಕಾಲದಲ್ಲಿ ಹೇಳ್ತಾಯಿದ್ರು, ಒಂದು ಕಣ್ಣಿಗೆ ಸುಣ್ಣ ಅಂತೆ, ಒಂದು ಕಣ್ಣಿಗೆ ಬೆಣ್ಣೆ ಅಂತೆ. ಇದೇನು ವಂಚನೆ, ಇದೂ ದೇವ್ರಿಗೆ ಪ್ರಿಯ ಇಲ್ಲ ಅಂತೆ. ಆವಾಗ ದೇವ್ರು ಎಂಥ ಒಳ್ಳೆಯ ದೇವರಾಗಿದ್ದಾರೆ. ಎಲ್ಲರಿಗೂ ಸಮವಾಗಿ ಸೂರ್ಯನ ಕೊಡ್ತಾರೆ, ಚಂದ್ರನ ಕೊಡ್ತಾರೆ, ಮಳೆ ಕೊಡ್ತಾರೆ, ಆಹಾರ ಕೊಡ್ತಾರೆ, ಎಲ್ಲರಿಗೂ ಈಕ್ವಲ್ ಆಗಿ ಕೆಟ್ಟವ್ರಿಗೂ ಒಳ್ಳೆಯವ್ರಿಗೂ ಕೊಡ್ತಾರೆ. ಆದರೆ ದೇವರಲ್ಲಿ ಆ ವಂಚನೆ ಇಲ್ಲ. ಅದೇ ರೀತಿ ನಾವು ವಂಚನೆ ಮಾಡ್ಬೋದಂತ ದೇವ್ರ ವಾರ್ತೆಗಳು ಹೇಳ್ತದೆ. ವೈಲೆನ್ಸ್, ಹಿಂಸೆ ಕೊಡೋದು. ಎಷ್ಟು ಜನ ಈ ದಿನ ಹಿಂಸೆ ಕೊಡ್ತಾಯಿದ್ರಿ, ಎಷ್ಟು ಜನ ನೀವು ಈ ದಿನ ಹಿಂಸೆಯಲ್ಲಿ ಒಳಗಾಗಿದ್ದೀರಾ. ದೇವ್ರು ಹೇಳ್ತಾರೆ ಹಿಂಸೆ ಕೊಡಬಾರ್ದಂತ ದೇವ್ರ ವಾರ್ತೆಗಳು ಹೇಳ್ತದೆ. ಇದೆಲ್ಲ ನಾವು ದೇವ್ರಿಗೆ ಭಯ ಬಿದ್ದು ನಡೆಯುವಾಗ ಈ ಕಾರ್ಯಗಳೆಲ್ಲ ನಾವು ತೆಗೆದಿಕ್ತೀವಿ. ಇದೆಲ್ಲ ತೆಗೆದು ಆಚೆ ಹಾಕಿದಾಗಲೇ ನಾವು ಪಶ್ಚಾತ್ತಾಪ ಪಡುವಾಗಲೇ ಅಯ್ಯೋ ನನ್ನ ಜೀವಿತದಲ್ಲಿ ಇಷ್ಟೆಲ್ಲ ಇತ್ತಪ್ಪ, ನಾನು ಕ್ಷಮಿಸಪ್ಪ ಅಂತೇಳಿ ಒಂದೊಂದು ಕಾರ್ಯಕ್ಕೂ ನಾವು ಬಿಟ್ಟು ದೇವ್ರ ಕಡೆ ಬಂದಾಗ ದೇವರ ರಾಜ್ಯದಲ್ಲಿ ನಾವು ಸೇರ್ತೀವಿ.